ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಕ್ಕುತನು ಕನ್ನಡ ವ್ಲಾಗ್ಸ್. ಇದು ಒಂದು ಸ್ಯಾಟರ್ಡೆ ನೈಟ್ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ನೈಟ್ ಮತ್ತು ಸಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಎಂಜಾಯ್ ಮಾಡ್ತೀರಾ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಇವಾಗ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಹೋಗ್ತಾ ಇದ್ವಿ ಅಂಗಡಿಗೆ. ಹೋಗ್ಬಿಟ್ಟು ಅಲ್ಲಿಂದ ಧನು, ನಾನು, ನಮ್ಮ ಪಾಪ ಮೂವರೂ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಎಷ್ಟೊಂದು ದಿನ ಆಗಿತ್ತು ಹೊರಗಡೆ ಹೋಗಿ. ಹಾಗೆ ಒಂದು ರೌಂಡ್ ಓಡಾಡಿಕೊಂಡು ಸುತ್ತಾಡಿಕೊಂಡು, ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ನೋಡಿದ್ವಿ ಒಂದು ಬ್ರ್ಯಾಂಡೆಡ್ ಕ್ಲಾತ್ ಸೇಲ್ ನಡೀತಾ ಇದೆ ಅಂತೇಳಿ. ಹಾಗೆ ಅಲ್ಲಿ ನೋಡ್ಕೊಂಬರೋಣ, ಹೇಗಿದೆ, ಚೆನ್ನಾಗಿದ್ರೆ ತೊಗೊಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಎಲ್ಲೇ ಹೋಗೋದಿದ್ರೂ ನಾವು ಮೂವರು ಹೋಗ್ತೀವಿ. ಇಲ್ಲ ಅಂತಂದರೆ ಒಂಥರ ಬೇಜಾರು, ಒಬ್ಬೊಬ್ಬರೇ ಹೋಗೋದ್ರಿಂದ. ಅದರಲ್ಲೂ ನಾನಂತೂ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ, ಏನಾದರೂ ತೊಗೋಬೇಕು ಅಂದರೆ, ಅಥವಾ ನನಗೆ ಆಗಲಿ ಬಟ್ಟೆ ತೊಗೋಬೇಕು ಅಂದರೆ ನನಗೆ ಕಂಪಾನಿಯನ್ನಾಗಿ ಧನು ಇರಲೇಬೇಕು. ಇಲ್ಲ ಅಂದರೆ ನನ್ನ ಸಿಸ್ಟರ್ಸ್ ಯಾರಾದರೂ ಇರಬೇಕು. ಅವಾಗೇ ಒಂಥರ ಒಬ್ಬೊಬ್ಬಳು ಹೋದರೆ ನನಗೆ ಸೆಲೆಕ್ಷನ್ ಮಾಡೋಕ್ಕೆ ಅಷ್ಟು ಕ್ಲಾರಿಟಿ ಇರೋಲ್ಲ, ಮತ್ತು ಒಂಥರ ಕಂಫರ್ಟಬಲ್ ಇರೋಲ್ಲ. ಹಾಗೆ ಇಲ್ಲಿ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇದನ್ನು, ಬ್ರ್ಯಾಂಡೆಡ್ ಕ್ಲಾತು ಆಫರಲ್ಲಿ ನಡೀತಾ ಇದೆ ಅಂತೇಳಿ. ಸೊ ಅದಕ್ಕೆ ಹೋಗೋಣ, ನೋಡ್ಕೊಬರೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತೇಳಿ ಹೋಗಿದ್ವಿ. ಬಟ್ ನಮಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಧನು ಅಂತೂ ಅಲ್ಲಿ ನೋಡಿದ ತಕ್ಷಣ ನಿಜವಾಗ್ಲೂ ಏನೂ ತೊಗೊಳ್ಲಿಲ್ಲ. ತೊಗೊಳೋದಿರಲಿ, ನೋಡೋಕ್ಕೂ ಇಷ್ಟಪಡಲಿಲ್ಲ. ಒಂಥರ ಅಂದರೆ ಕೆಲವೊಂದು ಮಾತ್ರ ಹೊಸ ಥರ ಇತ್ತು, ಕೆಲವೊಂದು ಹೊಸ ಥರ ಇರಲಿಲ್ಲ. ಅದಕ್ಕೆ ಇಷ್ಟ ಆಗಲಿಲ್ಲ. ಹಂಗಾಗಿ ನಾವು ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದಿದ್ದು. ಅಷ್ಟು ದೂರ ಹೋಗಿದ್ದು ವೇಸ್ಟ್ ಆಯಿತು ಅಂತೇಳಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀವಿ. ಹೋಗ್ತಾ ಹಾಗೇನೇ ಇಲ್ಲೇ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ರಘುನಹಳ್ಳಿಲಿ ಒಂದು ಪ್ರಸನ್ನ ಹೋಟೆಲ್ ಅಂತಿದೆ. ಸೊ ಅಲ್ಲಿಗೆ ಊಟ ಮಾಡೋಕ್ಕೆ ಅಂತೇಳಿ ಹೋಗಿದ್ವಿ. ಇಲ್ಲಿ ಊಟ ಮಾಡ್ತಾಯಿದ್ವಿ. ಸೊ ಫಸ್ಟ್ಗೆ ಮಟನ್ ಬಿರಿಯಾನಿ, ಹಾಗೆ ಬೋಟಿ ಗೊಜ್ಜು, ಹಾಗೆಯೇ ನಮ್ಮ ಪಾಪಂಗೆ ಒಂದು ಕಬಾಬ್ನ ತೊಗೊಂಡಿದ್ದೀವಿ ಇಲ್ಲಿ. ಮತ್ತು ನಮಗಂತೂ ಇಲ್ಲಿ ಒಂಥರ ನಾಟಿ ಸ್ಟೈಲಲ್ಲಿ ಸಿಗುತ್ತೆ ಊಟ ಎಲ್ಲ. ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಯಾರಾದರೂ ಈ ರೋಡಲ್ಲಿ ಓಡಾಡಿದ್ರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡಿದರೆ ಹೇಗಿದೆ ಅಲ್ಲಿನ ಟೇಸ್ಟ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದರಲ್ಲಿ ನನಗಂತೂ ಅಲ್ಲಿ ಬೋಟಿ ಗೊಜ್ಜಂತೂ ಸಖತ್ತು ಫೇವ್ರೇಟು. ನಾನು ಯಾವಾಗೇ ಆ ಹೋಟೆಲ್ಗೆ ವಿಸಿಟ್ ಮಾಡಿದ್ರು ಫಸ್ಟ್ ಆರ್ಡರ್ ಮಾಡೋದೇ ಬೋಟಿ ಗೊಜ್ಜನ್ನ ಆರ್ಡರ್ ಮಾಡ್ತೀವಿ. ಹಾಗೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮೂವರು ಕೂಡ ರಿಟರ್ನ್ ಆಗ್ತಾಯಿದ್ವಿ ಮನೆಗೆ. ಏನಂತಂದರೆ ಇವಾಗ ಧನುನು ಅಷ್ಟೇನೆ, ಏನಾದರೂ ಬಟ್ಟೆ ತೊಗೊಂಡ್ಲಿ ನನ್ನ ಕೇಳುತ್ತೆ, ಇದು ಚೆನ್ನಾಗಿದೆಯಾ ಇದು ಅನಿಸುತ್ತಾ ಅಂತೇಳಿ. ಹಾಗೆ ನಾನು ಅಷ್ಟೇ, ಏನಾದರೂ ಒಂದು ತೊಗೋಬೇಕು ಅಂತಂದರೆ ಧನುನ ಕೇಳ್ತೀವಿ. ಇಬ್ಬರು ಕೂಡ ಒಂಥರ ಶೇರ್ ಮಾಡ್ಕೊಳ್ತೀವಿ, ಇದು ಚೆನ್ನಾಗಿರುತ್ತಾ ಅದು ಚೆನ್ನಾಗಿರುತ್ತಾ ಅಂತೇಳಿ ಇಬ್ಬರು ಒಪಿನಿಯನ್ನು ಕೇಳ್ಕೊಳ್ತೀವಿ. ಹಾಗೆ ಇಲ್ಲಿ ನೈಟ್ ಮನೆಗೆ ಬಂದಿದ್ದ ತಕ್ಷಣ ಮಲ್ಕೊಂಡ್ರೆ ಸಾಕಾಗಿತ್ತು. ಅದಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಟೈಮಲ್ಲಿ ಅಂಗಡಿಗೆ ರೆಡಿ ಆಗೋದು, ಮಗನಿಗೆ ಸ್ಕೂಲಿಗೆ ಕಳಿಸೋದು ಇದೇ ಆಗಿಬಿಡುತ್ತೆ. ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ, ಮತ್ತು ಸ್ವಲ್ಪ ಬೇಗನೂ ಕೂಡ ಬಂದಿದೆ, ಕಸ್ಟಮರ್ಸ್ ಕಮ್ಮಿ ಇದ್ದರು ಅಂತೇಳಿ. ಹಾಗೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಎಲ್ಲೇ ಹೊರಗಡೆ ಹೋಗಿ ಬರಲಿ ಅಥವಾ ಅಂಗಡಿಯಿಂದ ಬರಲಿ ಫಸ್ಟು ಏನೂ ಕೆಲಸ ಮಾಡಲ್ಲ. ಬಂದಿದ ತಕ್ಷಣ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಏನೋ ಒಂಥರ ನನಗೆ ಕಾಫಿ ಕುಡಿಯೋದು ಅಂದರೆ ಸಖತ್ತು ಇಷ್ಟ. ಕಾಫಿ ಲವರ್ ಅಂತಲೇ ಹೇಳ್ಬೋದು. ಎಲ್ಲಾದರೂ ಹೋಗಿ ಬರಲಿ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಆಗಲಿ, ಕಾಫಿ ಇಲ್ಲ ಅಂದರೆ ಒಂಥರ ಮೈಂದೇ ಓಡಲ್ಲ ನನಗೆ. ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಬೇರೆ ಎಲ್ಲ ಕೆಲಸ ಮಾಡೋಣ ಅಂತೇಳಿ ಇಲ್ಲಿ ಫಸ್ಟು ಬೆಳಗ್ಗೆನೇ ನಾನು ಹೋಗೋದಕ್ಕಿಂತ ಮುಂಚೆ ಏನೇನು ಪಾತ್ರೆ ಇರುತ್ತಲ್ಲ ಅಡುಗೆ ಮಾಡಿದ್ದು ಅದೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆ ಸೆಲ್ಫೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ, ಕೌಂಟರ್ ಟಾಪೆಲ್ಲ. ಸೊ ಇವಾಗ ನಾನು ಕಾಫಿ ಮಾಡೋಕ್ಕಿಟ್ಬಿಟ್ಟು ಅಷ್ಟರಲ್ಲಿ ಹಾಲು ಕಾಯಿ ಅಷ್ಟರಲ್ಲಿ ಪಾತ್ರೆ ಎಲ್ಲ ಎತ್ತಿಟ್ರೆ ಇನ್ನೂ ಬೇಗ ಕೆಲಸ ಆಗುತ್ತಲ್ವ ಅಂತೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಇಷ್ಟು ದಿನ ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ, ಪೋಸ್ಟ್ ಮಾಡೋಕ್ಕೂ ಆಗಿಲ್ಲ. ಮತ್ತು ವಿಡಿಯೋ ಎಷ್ಟೊಂದು ಮಾಡ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗೆ
ಕೆಲವೊಂದು ಪರ್ಸ್ನಲ್ ರೀಸನ್ದಿಂದಾಗಿ ನಾನು ವ್ಲಾಗ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಯಾರೇ ಆಗಲಿ ಕೇಳಿದ್ರು ಯಾಕೆ ವಿಡಿಯೋ ಮಾಡ್ತಾಯಿಲ್ಲ, ಯಾಕೆ ಯಾವುದು ವ್ಲಾಗ್ ಆಗ್ತಾಯಿಲ್ಲ ಇತ್ತೀಚೆಗೆ ಅಂತೆಲ್ಲ ಕೇಳೋರು. ಮತ್ತು ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸೋರು, ಯಾಕೋ ಏನು ವ್ಲಾಗ್ ಆಗ್ತಾಯಿಲ್ವಲ್ಲ, ಏನು ವಿಡಿಯೋ ಮಾಡ್ತಾ ಇಲ್ವಲ್ಲ ಅಂತೇಳಿ. ರೀಸೆಂಟಾಗಿ ನನ್ನ ಫ್ರೆಂಡ್ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಅಷ್ಟೇ ಸ್ಕೂಲ್ ಮೇಟ್ಸ್ ಎಲ್ಲ ಕೇಳಿದ್ರು, ಇವಾಗ ವ್ಲಾಗ್ ಯಾಕೋ ಬರ್ತಾಯಿಲ್ಲ, ಇವಾಗ ವ್ಲಾಗ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ರೇಗಿಸ್ತಾಯಿದ್ರು. ಒಂಥರ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ವ್ಲಾಗ್ ಮಾಡೋದೆಲ್ಲ. ಇವತ್ತು ಆಲ್ಮೋಸ್ಟ್ ಕರೆಕ್ಟಾಗಿ ಒಂದು 3 ತಿಂಗಳು ಮೇಲೆ ಆಗಿದೆ ನಾನು ವ್ಲಾಗ್ ಮಾಡಿ. 3 ತಿಂಗಳೇನು, ಆಲ್ಮೋಸ್ಟ್ ಒಂದು 4 ಮಂತ್ಸೇ ಆಗಿದೆ ಅಂತಲೇ ಹೇಳ್ಬೋದು ವ್ಲಾಗ್ ಅಪ್ಲೋಡ್ ಮಾಡಿ. ವ್ಲಾಗ್ ಮಾಡಿ ನಿಜವಾಗ್ಲೂ ಈ ಥರ ವಾಯ್ಸ್ ಓವರ್ ಕೊಡೋದೆಲ್ಲ ಸಖತ್ತು ಮಿಸ್ ಮಾಡ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಈ 4 ಮಂತ್ ಏನು ಗ್ಯಾಪ್ ಇತ್ತಲ್ಲ, ಇದರಲ್ಲಿ ತುಂಬಾ ಸಿಹಿ ಘಟನೆಗಳು, ಕಹಿ ಘಟನೆಗಳು ಎಲ್ಲ ಆಗಿದೆ. ನಾನು ಕೆಲವೊಂದನ್ನು ಶೂಟ್ ಮಾಡ್ಕೊಂಡಿದ್ದೀನಿ, ಕೆಲವೊಂದನ್ನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಏನು ಶೂಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ನಾನು ಮುಂದಿನ ಬ್ಲಾಗ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಇವಾಗ ಇಲ್ಲಿ ವಡೆ ಮಾಡೋಣ ಅಂಥೇಳಿ ವಡೆಗೆ ನೆನಾಕ್ತಾಯಿದ್ದೀನಿ. ಇನ್ನು ಕಡಲೆಬೇಳೆನ ಸ್ವಲ್ಪ ಅದು ಚೆನ್ನಾಗಿ ನೆಂತ್ಕೊಂಡ್ರೆ ಚೆನ್ನಾಗಿ ವಡೆ ಆಗುತ್ತೆ ಅಂಥೇಳಿ. ಹಾಗೆ ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ ಸ್ವಲ್ಪ ಒಂದು 10 ನಿಮಿಷ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕಾಫಿ ಕುಡಿತಾಯಿದ್ದೀನಿ. ಏನಂದರೆ ಬೆಳಗ್ಗೆ ಹೋಗ್ಬಿಟ್ರೆ ಇನ್ನು ಸಂಜೆವರೆಗೂ ಅಲ್ಲಿ ಅಂಗಡಿಲಿ ಸ್ವಲ್ಪ ಗಿಜ ಅನ್ನೋ ಥರ ಮಾತಾಡ್ತಾನೆ ಇರಬೇಕಾಗುತ್ತೆ. ಸ್ವಲ್ಪನೂ ಕೆಲವೊಂದು ದಿನ ಅಂತೂ ಫುಲ್ ಆರಾಮಾಗಿ ಕುಂತಿರ್ತೀವಿ, ಕಸ್ಟಮರ್ಸ್ ಇರೋಲ್ಲ. ಬಟ್ ಕೆಲವೊಂದು ದಿನ ಅಂತೂ ಸಖತ್ ಚೆನ್ನಾಗಿರ್ತಾರಲ್ವ. ಸೊ ಅಂಥ ದಿನ ನಮಗೋಸ್ಕರ 2 ನಿಮಿಷ ಕುತ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಿರಲ್ಲ. ಸೊ ಹಾಗಾಗಿ ಮನೆಗೆ ಬಂದಿದ ತಕ್ಷಣ ಎಷ್ಟೇ ಕೆಲಸ ಇದ್ರೂ ಪರವಾಗಿಲ್ಲ, ನಾನು ಸ್ವಲ್ಪ ಕಾಫಿ ಮಾಡಿಕೊಂಡು ಒಂದು 2 ನಿಮಿಷ ಫೋನ್ ನೋಡೋದಾಗಿರ್ಬೋದು ಅಥವಾ ಟಿ ವಿ ನೋಡೋದಾಗಿರ್ಬೋದು, ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಾಗೇನೇ ಇವಾಗ ಇಲ್ಲಿ ಸಾಂಬಾರಿಗೆ ಮೊಟ್ಟೆ ಸಾಂಬಾರು ಮಾಡೋಣ ಅಂಥೇಳಿ ಮೊಟ್ಟೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸೈಡು ಮೊಟ್ಟೆ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಕಡಲೆಬೇಳೆ ಆಗಲೇ ನೆನಾಕಿದ್ನಲ್ಲ ಅದು ಕೂಡ ಚೆನ್ನಾಗಿ ನೆಂದಿತ್ತು. ಹಾಗೆ ಮಸಾಲೆ ವಡೆ ಥರ ಮಾಡೋಣ ಅಂಥೇಳಿ ನಾನು ಯಾವಾಗಲೇ ವಡೆ ಮಾಡಿದ್ರು ಅದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ ಹಾಕ್ಬಿಟ್ಟು ರುಬ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಸ್ಟಾರ್ಟಿಂಗ್ ಇದನ್ನ ರುಬ್ಕೊಂಡು ಇದು ಸ್ವಲ್ಪ ರಫಾಗಿ ರುಬ್ಕೊಂಡ್ಮೇಲೆ ವಡೆಗೆ ಏನು ಕಡಲೆಬೇಳೆ ನೆನಾಕಿರ್ತೀವಲ್ಲ ಅದನ್ನು ನೀರು ಚೆನ್ನಾಗಿ ಸೋದಿಸ್ಕೊಂಡು ವಿತೌಟ್ ವಾಟರ್ನ ನಾವು ರುಬ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಒಳ್ಳೆ ಸೂಪರಾಗಿರುತ್ತೆ. ನಮ್ಮ ಮನೇಲಂತೂ ವಡೆ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಬಜ್ಜಿ, ಬೋಂಡ, ವಡೆ ಅಂತೂ ಎಲ್ಲರೂ ಲೈಕ್ ಮಾಡ್ಕೊಂಡು ಇಷ್ಟಪಟ್ಕೊಂಡು ತಿಂತಾರೆ. ಹಾಗೆ ಇಲ್ಲಿ ಇವಾಗ ಮೊಟ್ಟೆ ಸಾಂಬಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ಮೊಟ್ಟೆ ಬಿಡ್ತಾಯಿದ್ದೀನಿ. ನಾವು ಮಿಕ್ಸ್ ಮಾಡಿ ಬಿಡೋದ್ರಿಂದ ಅಥವಾ ಒಂದೇ ತಾವು ಬಿಟ್ಬಿಟ್ರೆ ಅದೆಲ್ಲ ಮೊಟ್ಟೆ ಒಂಥರ ಇದಾಗೋಗ್ಬಿಡುತ್ತೆ. ಈ ಥರ ಸಪ್ರೇಟ್ ಸ್ವಲ್ಪ ಸ್ಪೇಸ್ ಕೊಟ್ಟು ಬಿಟ್ಟರೆ ಆವಾಗ ಅದೇನಾಗುತ್ತೆ, ಚೆನ್ನಾಗಿ ಮೊಟ್ಟೆ ಕೂಡ ಬೆಂದಿರುತ್ತೆ. ತಿನ್ನುವಾಗೂ ಅಷ್ಟೇ ಸಾಂಬಾರಲ್ಲಿ ಮೊಟ್ಟೆ ಥರ ಒಂಥರ ಹಾಗೆ ಇರುತ್ತೆ ಮೊಟ್ಟೆ. ಮತ್ತು ಲಾಸ್ಟಲ್ಲಿ ಅದು ಸ್ವಲ್ಪ ಬೆಂದಮೇಲೆ ನಾನೇನು ಮಾಡ್ತೀನಿ, ಒಂದು ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಯಾವಾಗ ಬಿಡ್ತೀನಿ ಆವಾಗ ಒಂಥರ ಎಲೆ ಥರ ಬರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಹಾಗೆ ಇಲ್ಲಿ ನಾನು ಸಬ್ಬಕ್ಸಿ ಸೊಪ್ಪನ್ನ ಕಟ್ ಮಾಡಿಕೊಂಡು ವಡೆಗೆಲ್ಲ ರೆಡಿ ಬರ್ಕೊಳ್ತಾ ಇದ್ದೆ. ಅವ್ರಿಗೂ ಎಕ್ಸಾಮ್ ಹತ್ರ ಬರ್ತಾ ಇದೆಯಲ್ಲ, ಅಂದರೆ ಅವನ್ನ ಬರ್ಸೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಬೇಗ ಬರೆಯಲ್ಲ ಅಥವಾ ಓದೋಕ್ಕಿಲ್ಲ ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಮತ್ತು ಅದಾದಮೇಲೆ ಧನು ಕೂಡ ಅಂಗಡಿಲಿದ್ದರು. ಅಂಗಡಿಯಿಂದ ಧನು ಬರೋ ಅಷ್ಟರಲ್ಲಿ ನಾನು ಇದೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆರಾಮಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಲ್ಕೊಬೋದಲ್ವ ಅಂಥೇಳಿ ಧನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಕೆಲವೊಂದು ಗ್ರಾಸರಿ ಐಟಮ್ ಕೂಡ ಖಾಲಿಯಾಗಿತ್ತು, ಅದೆಲ್ಲ ಹಂಗಿನಂಗೆ ಬಾಕ್ಸ್ಗೆ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನನ್ನೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಧನು ಕೂಡ ಬಂದರು. ಸೊ ಎಲ್ಲ ಅಡುಗೆ ಮಾಡ್ಕೊಂಡಿದ್ದೆ, ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ. ವಡೆ ಮಾತ್ರ ಬಂದಾಗ ಬಿಸಿಯಾಗಿ ಅವಾಗ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಹಾಗೆಯೇ ವಡೆ ಇವಾಗ ಹಾಕ್ತಾಯಿದ್ದೀನಿ. ನನಗೆ ಪೇಪರಲ್ಲಿ ಅಥವಾ ಒಬ್ಬೊಬ್ಬರು ಬಾಳೆ ಎಲೆ ಮೇಲೆ ತಟ್ತಾರೆ, ಆ ಥರ ಎಲ್ಲ ತಟ್ಟಕ್ಕೆ ನಿಜ ಬರೋಲ್ಲ. ಸಣ್ಣದಾಗಿ ಬಾಲ್ ಥರ ಮಾಡಿಕೊಂಡು ಕೈಯಲ್ಲೇ ತಟ್ಟು ಹಾಕ್ಬಿಡ್ತೀನಿ, ಹಂಗೆ ಹಾಕ್ಬಿಡ್ತೀನಿ. ಬಟ್ ಕೆಲವೊಬ್ಬರು ಗ್ಲಾಸಲ್ಲಿ ತಟ್ತಾರೆ, ಇಲ್ಲ ಕೆಲವೊಬ್ಬರು ಗ್ಲಾಸ್ ಮೇಲೆ ಪೇಪರ್ ಹಾಕೋದು ಅಥವಾ ಬಾಳೆ ಎಲೆ ಮೇಲೆ ತಟ್ತಾರೆ. ನನಗೆ ಆ ಥರ ಎಲ್ಲ ಬರೋಲ್ಲ. ಸೊ ನನಗೆ ಇದೇ ಥರನೇ ಬರೋದು. ಸೊ ಅದಕ್ಕೆ ನಾನು ಕೈಯಲ್ಲೇ ತಟ್ಬಿಟ್ಟು ಹಾಕ್ತೀನಿ. ಮತ್ತು ಇನ್ನೊಂದು ಏನಂದರೆ ನಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳ ಕೂಡ ಹಾಕೊಬೋದು, ಎಷ್ಟು ಮಂದಕ್ಕೆ ಬೇಕಲ್ಲ ಅಷ್ಟು ಮಂದಕ್ಕೂ ಹಾಕ್ಕೋಬೋದು ಕೈಯಲ್ಲಿ ತಟ್ಟಿದ್ರೆ. ಬಟ್ ಏನಂದರೆ ಮಿಕ್ಸ್ ಮಾಡುವಾಗ ಅಂದರೆ ರುಬ್ಬುವಾಗ ನೀರು ಹಾಕಬಾರ್ದು. ಹಂಗೆ ರುಬ್ಕೊಂಡ್ರೆ ಒಂದು ಸ್ವಲ್ಪ ತೆಳ್ಳಗೆ ತಟ್ಟೋ ಥರ ಇರುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬರೋಲ್ಲ, ಅದು ಕ್ರಿಸ್ಪಿನೆಸ್ ಇರೋಲ್ಲ. ಸೊ ಇವಾಗ ಆಗಿದೆ, ವಡೆ ಕೂಡ ಸಕ್ಕತ್ತಾಗಿ ಬಂದಿದೆ. ನಮ್ಮ ಮನೇಲಂತೂ ವಡೆ ಅಂತೂ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆಯೇ ಧನುನೂ ಬಂದ್ರಲ್ವ, ಸೊ ಇವಾಗ ಹಂಗೆ ಎಲ್ಲ ಊಟ ಮಾಡಬೇಕು.
ಊಟ ಮಾಡಿ ಮಲ್ಕೊಂಡು ಅದಾದಮೇಲೆ ನಾರ್ಮಲ್ ಬೆಳಗ್ಗೆ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತೇಳಿ. ನಿಮಗೆ ಏನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಓಕೆನಾ? ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಓಕೆ, ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. Kamu tuh kan pengen